ರಾಜಕೀಯ ಪುನರ್ಜನ್ಮ ನೀಡಿದ ಬಾದಾಮಿಗೆ ಕೊಡುಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಅವರದು ಪತ್ರ ಬರೆದು ಕೈ ತೊಳ್ಕೊಳ್ಳೋದು ಅಂತ ಪ್ರಹ್ಲಾದ್ ಜೋಶಿ ಸಿಎಂ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಬಿಜೆಪಿ ಇದ್ದಾಗ ಪತ್ರ ಬರೀತಿದ್ರು, ಈಗ ಕೇಂದ್ರಕ್ಕೆ ಪತ್ರ ಬರೀತಾ ಇದ್ದಾರೆ. ಇವರಿಗೆ ಸಿದ್ದರಾಮಯ್ಯ ಅಂತ ಕರೆಯೋ ಬದಲು ಪತ್ರ ರಾಮಯ್ಯ ಅಂತ ಕೂಡ ಅನ್ಬಹುದು ಅಂತ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ. ಗೃಹಲಕ್ಷ್ಮಿ ಯಾಕೆ ಲೇಟ್ ಅಂತ ಅಂದ್ರೆ ಕೇಂದ್ರ ಸರ್ಕಾರ ಕಾರಣ ಅಂತಾರೆ. ಎಂತಹ ಹುಚ್ಚುಚ್ಚು ಮಾತಾಡ್ತಾರೆ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅವ್ರದ್ದು ಏನಂತಂದ್ರೆ ಪತ್ರ ಬರೋದು ಕೈ ತೊಳ್ಕೊಳ್ಳೋದು. ಈಗ ಅವಾಗ ನಮ್ಮ ಸರ್ಕಾರಕ್ಕೆ ಪತ್ರ ಬರಿತಾ ಇದ್ರು, ಈಗ ಕೇಂದ್ರಕ್ಕೆ ಪತ್ರ ಬರೀತಾರೆ. ನಮ್ದೇನಿಲ್ಲ ಇಲ್ಲ ಅವ್ರಿಗೆ ಪತ್ರ. ಇವರು ಪತ್ರ ರಾಮಾಯಣ ಅನ್ಬೋದು. ನಿಮ್ಮ ಇವ್ರು ಬರೆಯುದ ನಿನ್ ಯಾರೋ ಹೇಳ್ಯಾರಲ್ರಿ ಅದ ಗೃಹಲಕ್ಷ್ಮಿ ಯಾಕೆ ಲೇಟ್ ಅಂದ್ರ ಕೇಂದ್ರ ಸರ್ಕಾರ ಕಾರಣ. ಏನ್ರಿ ಯಾಂತ ಹುಚ್ಚುತ್ತಾರ ಮಾತಾಡ್ತಾರ. ಪುಣ್ಯಾಕಿಲ್ ಮಳಿ ಆಗ್ಯದ್ರಿ, ಬಹಳ ಜಾಸ್ತಿ ಮಳಿ ಆಗ್ಯದ, ಅದಕ್ಕೂ ಕೇಂದ್ರ ಸರ್ಕಾರ ಕಾರಣ. ಅವ್ರು ಏನು ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿಲ್ಲ. ಇಲ್ರಿ ಇಲ್ಲಿ ಸ್ವಲ್ಪ ಜಾಸ್ತಿ ಜನಸಂಖ್ಯೆ ಕಮ್ಮಿ ಆಗೈತಿ, ಯಾಕಂದ್ರೆ ಈ ದಕ್ಷಿಣ ಭಾರತದಾಗ ಕಮ್ಮಿ ಅಂತಾರಲ್ಲ, ಅದಕ್ಕೂ ಬಿಜೆಪಿ ಕಾರಣ ಅಂತ ಹೇಳಿಲ್ಲ ಅವ್ರು. ಪುಣ್ಯ ಅದ ಯಾವ್ದೇನ್ ಬೇಕಾದ ಹೇಳ್ತಾರ ಅವ್ರು. ನಾಳೆ ಜನಸಂಖ್ಯೆ ಜಾಸ್ತಿ ಆದ್ರೆ ಬಿಜೆಪಿ ಕಾರಣ ರೀ. ಅದಕ್ಕೆ ಉತ್ತರ ಭಾರತದಾಗ ಜನಸಂಖ್ಯೆ ಕಾರಣ ಬಿಜೆಪಿ ಕಾರಣ, ಇಲ್ಲೇ ಕಮ್ಮಿ ಆಗೈತಿ ಬಿಜೆಪಿ ಕಾರಣ. ಒಟ್ಟು ಬಿಜೆಪಿ ಗಂಟು ಬಿದ್ದಾರ ಅವ್ರು. ಯಾಕಂದ್ರೆ ಬೇರೆ ಏನು ಉದ್ಯೋಗ ಇಲ್ಲಲ್ಲ ಅವ್ರಿಗೇನು ಇಲ್ಲೇ ಅಲ್ಲ. 2-3 ರಾಜ್ಯದಾಗ ಅದಾರ.